ನಮಸ್ತೆ ಎಲ್ಲ ಆತ್ಮೀಯರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಲೇಖನ ಗೋಶಾಲೆಗೆ ಆತ್ಮೀಯ ಸ್ವಾಗತ. ನಮ್ಮ ಲೇಖನ ಗೋಶಾಲೆಯಲ್ಲಿ ಗೋಮಯದಿಂದ ಕೆಲವೊಂದು ಉತ್ಪನ್ನಗಳನ್ನು ನಾವು ತಯಾರು ಮಾಡಿದ್ದೀವಿ, ಪಂಚಗವ್ಯ ಉತ್ಪನ್ನಗಳು. ಆ ಉತ್ಪನ್ನಗಳ ಬಗ್ಗೆ ನಾನು ಮಾಹಿತಿನ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಮೊದಲನೇದಾಗಿ ನಾವು 4 ಪ್ರಕಾರ ಅಂದರೆ 4 ಸೈಜಲ್ಲಿ ಗೋಮಯದಿಂದ ಗಣಪತಿ ವಿಗ್ರಹವನ್ನು ಮಾಡಿದ್ದೀವಿ. ಅದರಲ್ಲಿ ಮೊದಲನೇದು ಈ ಒಂದು ಗಣಪತಿ. ಈ ಗಣಪತಿ ಬಂದು ನಿಮಗೊಂದು 3 ಇಂಚ್ ಹೈಟ್ ಬರುತ್ತೆ. ಇದಕ್ಕೆ ನಾವು ಏನೇ ಕೆಮಿಕಲ್ ಮಿಕ್ಸ್ ಮಾಡಿಲ್ಲ, ಬರೀ ಗೋಮಯದಿಂದ ಮಾತ್ರ ಮಾಡಿದ್ದೀವಿ. ಇದು ಒಂದು ಚಿಕ್ಕ ಸೈಜ್, ಮೊದಲನೇ ಸೈಜು. ಇದು ಪ್ಲೈನ್ ಇದೆ, ಇದಕ್ಕೆ ನಾವು ಯಾವುದೇ ತರಹ ಪೈಂಟಿಂಗ್ ಏನು ಮಾಡಿಲ್ಲ. ಎರಡನೇದು ಇದು 6 ಇಂಚು ಉದ್ದ ಬರುತ್ತೆ. ಇದು ಎರಡನೇ ಸೈಜು. ಇದೊಂದು ಗೋಮಯ. ಇದು ನಾವು ಓನ್ಲಿ ಅಂದರೆ ಕಣ್ಣು ಮತ್ತು ಈ ದಂತ, ಕುಂಕುಮ, ಕಿರೀಟ ಇದಕ್ಕೆ ಮಾತ್ರ ಕೆಲವೊಂದು ನ್ಯಾಚುರಲ್ ಪೈಂಟ್ನ ಮಾಡಿದ್ವಿ. ಅದು ಬಿಟ್ಟರೆ ಓನ್ಲಿ ಗೋಮಯ ಮಾತ್ರ ಯೂಸ್ ಮಾಡಿದ್ವಿ. ಮತ್ತು ಇದಾದಮೇಲೆ ಇನ್ನೊಂದು ಸೈಜ್ ಬರುತ್ತೆ. ಇದು 8 ಇಂಚು ಹೈಟ್ ಬರುತ್ತೆ ಮತ್ತು ನಿಮಗೆ ಒಂದು 3 ಇಂಚು ಅಗಲ ಬರುತ್ತೆ. ಇದು 3ನೇ ಗಣಪತಿ. ಮತ್ತು ಎಲ್ಲಕ್ಕಿಂತ ದೊಡ್ಡದು ಇದು ಸಹ ಹೈಟ್ 8 ಇಂಚೇ ಬರುತ್ತೆ, ಮತ್ತು ಅಗಲ ಮಾತ್ರ ಒಂದು 4 ಇಂಚ್ ಬರುತ್ತೆ. ಇದಕ್ಕೂ ಅಷ್ಟೇ ನಾವು ಗೋಮಯ ಬಿಟ್ಟು ಬೇರೆ ಏನೂ ಯೂಸ್ ಮಾಡಿಲ್ಲ. ಓನ್ಲಿ ಪೈಂಟಿಂಗ್ ಮಾತ್ರ, ಅಂದರೆ ಈ ನಮ್ಮ ಕಣ್ಣು ಮತ್ತು ದಂತ, ಕುಂಕುಮ, ಕಿರೀಟ ಮಾತ್ರ ನಾವು ಅದು ನ್ಯಾಚುರಲ್ ಕಲರ್ ಮಾತ್ರ ಯೂಸ್ ಮಾಡಿದ್ದೀವಿ. ಇದು 4 ವಿಧವಾದ ಗಣಪತಿಗಳು. ಇದು ನಾವು ಎಲ್ಲಿ ಉಪಯೋಗಿಸ್ಬೋದು ಅಂದರೆ ಮನೆ ಎಂಟ್ರೆನ್ಸಲ್ಲಿ ಶೋಕೇಶ್ನ ಇರ್ಬೋದು, ಇಲ್ಲ ಪೂಜೆ ಮಾಡೋದಕ್ಕೆ ಇದನ್ನು ಉಪಯೋಗಿಸ್ಬೋದು. ಇದು ಇಡೋ ಉದ್ದೇಶ ಇಷ್ಟೇ. ನಾವೆಲ್ಲ ಮೊದಲು ಏನು ಮಾಡ್ತಾಯಿದ್ವಿ, ಮನೆಗಳಲ್ಲೆಲ್ಲ ಮನೆ ಮುಂದೆ ಸಾರಿಸ್ತಾ ಇದ್ವಿ. ಇದು ಉದ್ದೇಶ ಯಾವುದೇ ಒಂದು ಕ್ರಿಮಿ ಕೀಟಗಳು ಒಳಗಡೆ ಬರಬಾರ್ದು, ಮತ್ತು ಯಾವುದೇ ಒಂದು ಕೆಟ್ಟ ಶಕ್ತಿಗಳು ಒಳಗಡೆ ಬರಬಾರ್ದು ಅಂತ ಉದ್ದೇಶದಿಂದ ಮೊದಲು ಸಾರಿಸ್ತಾ ಇದ್ವಿ. ಬಟ್ ಈಗಿನ ಪರಿಸ್ಥಿತಿ ಅದು ಆಗಲ್ಲ. ಅದ್ರ ಬದಲಾಗಿ ನಾವು ಇದನ್ನು ಇಡೋದ್ರಿಂದ ಮನೆಯಲ್ಲಿ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಒಳಗಡೆ ಬರಲ್ಲ ಅಂತ ಒಂದು ನಂಬಿಕೆಯಿಂದ ಮಾಡಿದ್ವಿ. ಇದನ್ನು ನಾವು ಯಾವ ಥರ ಮಾಡ್ತಾಯಿದ್ವಿ ಅಂದರೆ, ಯಾವುದೇ ಫಂಕ್ಷನ್, ಮದುವೆ ಆಗ್ಬೋದು, ಏನೋ ಒಂದು ಗೃಹ ಪ್ರವೇಶ ಆಗ್ಬೋದು, ಆ ಕಾರ್ಯಕ್ರಮಕ್ಕೆ ನಾವು ಹೋದಾಗ ಅವರಿಗೆ ನಾವು ಗಿಫ್ಟಾಗಿ ಇದನ್ನು ಕೊಡ್ತಾಯಿದ್ದೀವಿ. ಅಂದರೆ ನಾನು ಪರ್ಸ್ನಲಾಗಿ ಕೊಡ್ತಾಯಿದ್ದೀನಿ. ಮತ್ತು ಕೆಲವೊಂದು ಗೋಶಾಲೆ ಕೆಲವೊಂದು ವಿಸಿಟರ್ಸ್ ಬರ್ತಾರೆ, ಅವರು ಸಹ ಇದನ್ನು ಪರ್ಚೇಸ್ ಮಾಡಿ ಅವರು ಯಾವುದೇ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರು ಅದಕ್ಕೆ ಗಿಫ್ಟಾಗಿ ಕೊಡ್ತಾರೆ. ಇದು 4 ಥರ ಗಣಪತಿ. ಮತ್ತು ಎರಡನೇದಾಗಿ ನಮ್ಮ ಹತ್ರ ಈ ರೇಡಿಯೇಷನ್ ಚಿಪ್. ಇದು ರೇಡಿಯೇಷನ್ ಚಿಪ್ ಬಂದುಬಿಟ್ಟು ಮೊಬೈಲಿಗೆ, ಲ್ಯಾಪ್ಟಾಪಿಗೆ, ಯಾವುದೇ ಒಂದು ವೈಫೈ ಡಿವೈಸ್ಗಳಿಗೆ ನಾವು ಅಂಟಿಸ್ಬೋದು. ಇದು ಗೋಮಯದಿಂದ ಮಾಡಿರೋದು ಪಂಚಗವ್ಯ ರೇಡಿಯೇಷನ್ ಚಿಪ್ಪು. ಇದು ಹಾಕೋದ್ರಿಂದ ನಾವು ಏನು ಮೊಬೈಲ್ ಯೂಸ್ ಮಾಡ್ತೀವಲ್ಲ, ಆವಾಗ ಏನು ರೇಡಿಯೇಷನ್ ಬರುತ್ತೆ ಮೊಬೈಲಿಂದ, ಅದರಿಂದ ನಮ್ಮ ಆರೋಗ್ಯದ ಮೇಲೆ ಭಾಳ ಪರಿಣಾಮ ಬರುತ್ತೆ. ಆ ರೇಡಿಯೇಷನ್ನ ಒಂದು 70 to 80% ಅವಾಯ್ಡ್ ಮಾಡುತ್ತೆ. ಮೂರನೇದಾಗಿ ಪಂಚಗವ್ಯ ದೀಪ. ಈ ದೀಪಗಳು ಪಂಚಗವ್ಯದಿಂದ ಮಾಡಿರೋದು. ಇದು ನಾವು ಡೈಲಿ ಮನೆಯಲ್ಲಿ ಒಂದನ್ನು ಹಚ್ಬೋದು. ಅಂದರೆ ಈ ಮನೆ ಹಾಲ್ನಲ್ಲಿ ಒಂದು ಹಚ್ಚೋದ್ರಿಂದ ಇದು ನಾವು ತುಪ್ಪ ಬಳಸ್ಬೋದು, ಇಲ್ಲ ಎಣ್ಣೆ ಬಳಸ್ಬೋದು. ಈ ದೀಪ ಬಂದುಬಿಟ್ಟು ನಿಮಗೆ ಒಂದು ದೀಪ ಒಂದು ಸಲ ಮಾತ್ರ ಬಳಸೋದಕ್ಕಾಗುತ್ತೆ. ಇದು ಬಳಸೋ ಉದ್ದೇಶ ಏನಂದರೆ, ಇದು ನಾವು ಮನೆಯಲ್ಲಿ ಹಚ್ಚೋದ್ರಿಂದ ಇದು ಫುಲ್ ಉರಿದು ಆಮೇಲೆ ಇದರಿಂದ ಏನು ಒಂದು ಹೊಗೆ ಬರುತ್ತಲ್ಲ, ಆ ಸ್ಮೋಕು ಮನೆಯನ್ನ ಶುದ್ಧಿ ಮಾಡುತ್ತೆ. ಅಂದರೆ ಇದೊಂಥರ ಡೈಲಿ ಒಂದು ಮಿನಿ ಹೋಮ ಮಾಡ್ದಂಗೆ ಮನೆಯಲ್ಲಿ. ಇದೊಂದು ಪಂಚಗವ್ಯ ದೀಪ. ಮತ್ತು ಇನ್ನೊಂದು ಪ್ರಾಡಕ್ಟನ್ನು ನಾವು ಈ ಪಂಚಗವ್ಯ ಧೂಪಬತ್ತಿ. ಈ ಮೊದಲು ನಾವು ಇದನ್ನು ಧೂಪಬತ್ತಿನ ಸ್ವಲ್ಪ ದಪ್ಪ ಮಾಡಿದ್ವಿ. ಆದರೆ ಈ ನಮಗೆ ಬಂದಿರೋ ಫೀಡ್ಬ್ಯಾಕ್ ಪ್ರಕಾರ ಪ್ರತಿಯೊಬ್ಬರಿಗೂ ಊದುಗಟ್ಟಿನ ಈ ಥರ ಬೆಳಗ್ಗೆ ಅಭ್ಯಾಸ ಆಗಿರೋದ್ರಿಂದ ಈ ಧೂಪಬತ್ತಿನ ಈ ಥರ ಬೆಳೋದಕ್ಕೆ ಅವ್ರಿಗೆ ಕಂಫರ್ಟಬಲ್ ಆಗೋಲ್ಲ. ಆ ಕಾರಣದಿಂದ ನಾವೇನು ಮಾಡಿದ್ವಿ, ಮೊದಲು ಇದರ ಸೈಜು 12 mm ಥಿಕ್ನೆಸ್ ಇತ್ತು, ಮತ್ತು ಒಂದು 3 ಇಂಚ್ ಹೈಟ್ ಇತ್ತು. ಅದನ್ನು ನಾವು ಮಾಡಿಫೈ ಮಾಡಿ 6 mm ಥಿಕ್ನೆಸ್ ಮಾಡಿ, ಮತ್ತು ಇದನ್ನು ಒಂದು 4.5 ಇಂಚು ಹೈಟ್ ಮಾಡಿದ್ವಿ. ಇದರಿಂದ ಏನು ಅನುಕೂಲ ಅಂದರೆ, ನಾವು ಊದುಗಡ್ಡಿನ ಯಾವ ರೀತಿ ಈ ಥರ ಪೂಜೆ ಮಾಡ್ತೀವಲ್ಲ, ಅದೇ ರೀತಿ ನಾವು ಧೂಪಬತ್ತಿನ ಇಟ್ಕೊಂಡು ಮಾಡ್ಬೋದು. ಅಂದರೆ ಈಗ ಪ್ರತಿಯೊಬ್ಬರಿಗೂ ಅಭ್ಯಾಸ ಆಗಿಬಿಟ್ಟಿದೆ. ಈಗ ಊದುಗಡ್ಡಿ ಬಿಟ್ಟು ಒಂದೇ ಸಲ ಧೂಪಬತ್ತಿನ ಇಟ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ನಾವು ಇದನ್ನು ಮಾಡಿಫೈ ಮಾಡಿದ್ವಿ. ಇದರ ಅನುಕೂಲತೆ ಏನಂದರೆ, ಒಂದು ನಾವು ಯಾವುದೇ ರೀತಿಯಾದ ಕೆಮಿಕಲ್ಗಳನ್ನು ಬಳಸಿಲ್ಲ. ಈಗ ಚಾರ್ಕೋಲ್ ಪೌಡರ್ ಇರ್ಬೋದು, ಕೆಮಿಕಲ್ ಇರ್ಬೋದು, ಅದನ್ನು ಊದುಗಡ್ಡಿಲಿ ಬಳಸ್ತಾರೆ. ಮತ್ತು ಅದಕ್ಕೆ ಬಮ್ ಸ್ಟಿಕ್ನ ಬಳಸ್ತಾರೆ. ಅದು
ಬಳಸಬಾರ್ದು. ಒಂದು ಪರಿಸರಕ್ಕೂ ಹಾನಿ ಮತ್ತು ನಮ್ಮ ಆರೋಗ್ಯದ ಮೇಲೆ ಭಾಳ ಪರಿಣಾಮ ಬೀರುತ್ತೆ. ಇದನ್ನು ನಾವು ಮನೆಯಲ್ಲಿ ಬಳಸೋದ್ರಿಂದ, ಇದು ಪೂಜೆ ಬಳಸೋದ್ರಿಂದ ಇದೇನು ಹೊಗೆ ಬರುತ್ತಲ್ಲ, ಈ ಹೊಗೆನ ನಾವು ಸೇವಿಸೋದ್ರಿಂದ ನಮಗೆ ಆರೋಗ್ಯದ ಮೇಲೆ ಏನೂ ಪರಿಣಾಮ ಬೀರಲ್ಲ. ಮತ್ತು ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿ ಇದನ್ನು ಅದನ್ನು ಒಡೆದೋಡಿಸೋ ಶಕ್ತಿ ಇದಕ್ಕಿದೆ. ಮತ್ತೊಂದು ಸಾಂಬ್ರಾಣಿ ಕಪ್, ಅಂದರೆ ಈಗೇನು ಚಾರ್ಕೋಲ್ ಬೇಸ್ ಸಾಂಬ್ರಾಣಿ ಕಪ್ ಬರುತ್ತಲ್ಲ, ಅದ್ರ ಬದಲಾಗಿ ನಾವು ಗೋಮಯದಿಂದ ಮಾಡಿರೋ ಒಂದು ಚಾರ್ಕೋಲ್ ಬೇಸು. ಇದರಲ್ಲಿ ಈ ಧೂಪಬತ್ತಿ ಮತ್ತು ಸಾಂಬ್ರಾಣಿ ಕಪ್ ಇವೆರಡದಕ್ಕೂ ನಾವು ಪಂಚಗವ್ಯ ಅಂದರೆ ಹಾಲು, ತುಪ್ಪ, ಮೊಸರು ಮತ್ತು ಗೋಮಯ ಮತ್ತು ಗೋಮೂತ್ರವನ್ನು ಬಳಸಿ, ಅದ್ರ ಜೊತೆಗೆ ಸುಮಾರು ಒಂದು 70 ಥರಗಳ ಆಯುರ್ವೇದಿಕ ಬೇರುಗಳು, ಏನು ಹವನ ಮತ್ತು ಹೋಮಗಳಲ್ಲಿ ಬಳಸ್ತಾರಲ್ಲ ಆಯುರ್ವೇದಿಕ ಬೇರು, ಅದನ್ನು ಉಪಯೋಗಿಸಿದ್ವಿ. ಮತ್ತು ರಾ ರೈಸ್ ಅಂದರೆ ನಾಟಿ ಅಕ್ಕಿ, ಅದನ್ನು ಉಪಯೋಗಿಸಿದ್ವಿ. ಇದು ಉಪಯೋಗಿಸೋಕ್ಕೆ ಕಾರಣ ಇಷ್ಟೇ, ಇದನ್ನು ನಾವು ಪೂಜೆಗಳಲ್ಲಿ ಬಳಸೋದ್ರಿಂದ ನಮಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಆಗಲ್ಲ ಮತ್ತು ಮನೆಯಲ್ಲಿ ವಾತಾವರಣ ಶುದ್ಧಿ ಮಾಡುತ್ತೆ. ಇದು ನಮ್ಮ ಗೋಶಾಲೆಯಲ್ಲಿ ತಯಾರು ಮಾಡುವ ಉತ್ಪನ್ನಗಳು. ಒಂದು 7 ರೀತಿ ಉತ್ಪನ್ನಗಳನ್ನು ನಾವು ತಯಾರು ಮಾಡ್ತೀವಿ. ಓಕೆ, ನಾನು ಪ್ರತಿಯೊಬ್ಬರಿಗೂ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಇದು ನಮ್ಮ ಗೋಶಾಲೆಯಲ್ಲಿ ತಯಾರು ಮಾಡಿರೋ ಉತ್ಪನ್ನಗಳು ಬರೀ 7. ಈ ಥರ ಸುಮಾರು ಉತ್ಪನ್ನಗಳು ಮಾರ್ಕೆಟಲ್ಲಿ ಲಭ್ಯವಿದೆ. ಅಂದರೆ ಗೋಶಾಲೆಗಳಲ್ಲಿ ಉತ್ಪನ್ನ ಮಾಡ್ತಾಯಿದ್ದಾರೆ. ಒಂದು ದಂತ ಮಂಜನ ಇರ್ಬೋದು, ಮತ್ತು ಸೋಪ್ಗಳು, ಶಾಂಪು, ಫೇಸ್ ವಾಶು, ಮತ್ತು ಹ್ಯಾಂಡ್ ಸ್ಯಾನಿಟೈಸರು, ಮತ್ತು ಇನ್ನೊಂದು ಪೈಂಟ್ ಸಹ ಮಾಡ್ತಾರೆ. ಅಂದರೆ ಗೋಮಯದಿಂದ ಸುಮಾರು ನಮ್ಮ ದಿನನಿತ್ಯ ಬಳಕೆಗೆ ಬಳಸುವಾಗ ಹಲವಾರು ಉತ್ಪನ್ನಗಳನ್ನ ತಯಾರು ಮಾಡ್ತಾಯಿದ್ದಾರೆ. ನಾನು ಪ್ರತಿಯೊಬ್ಬರಿಗೂ ಬೇಡ್ಕೊಳ್ಳೋದೇನೆಂದರೆ, ಈ ಉತ್ಪನ್ನಗಳನ್ನು ನೀವು ಖರೀದಿ ಮಾಡೋದ್ರಿಂದ 3 ಜನಕ್ಕೆ ಅನುಕೂಲ ಆಗುತ್ತೆ. ಒಂದು, ಯಾರು ನಮ್ಮ ದೇಸಿ ಗೋಮಾತೆಗಳನ್ನ ಸಾಕ್ತಾ ಇದ್ದಾರಲ್ಲ, ಅವರಿಗೆ ನೀವು ಒಂದು ಆರ್ಥಿಕವಾಗಿ ಸಹಾಯ ಮಾಡಬಹುದು. ಮತ್ತು ಎರಡನೇದು, ಈ ಎಲ್ಲ ಉತ್ಪನ್ನಗಳನ್ನು ಮಾಡೋದಕ್ಕೆ ನಮ್ಮ ಗೋಶಾಲೆಯಲ್ಲಂತೂ ಹೆಚ್ಚಾಗಿ ನಾವು ಮಹಿಳೆಯರನ್ನು ಈ ಉತ್ಪನ್ನಗಳನ್ನ ತಯಾರು ಮಾಡೋಕ್ಕೆ ಬಳಸ್ಕೊತಾ ಇದ್ದೀವಿ. ಇದು ಒಂಥರ ಅವ್ರಿಗೆ ಉದ್ಯೋಗ ಕೊಟ್ಟಂಗೂ ಆಗುತ್ತೆ. ಮೂರನೇದು, ಈ ಪದಾರ್ಥಗಳು ಯಾರು ಬಳಸ್ತಾರಲ್ಲ ಅವರಿಗೆ ಒಂದು ನ್ಯಾಚುರಲ್, ಅಂದರೆ ಯಾವುದೇ ಆರ್ಗ್ಯಾನಿಕ್ಕಾಗಿ ನ್ಯಾಚುರಲ್ ಆಗಿ ಉತ್ಪನ್ನಗಳು ಸಿಗುತ್ತೆ. ಈಗ ಊದುಗಡ್ಡಿ ಇರ್ಬೋದು, ಸಾಂಬ್ರಾಣಿ ಕಪ್ಪು, ಪ್ರತಿಯೊಂದೂ ಕೆಮಿಕಲ್ ಬೇಸ್ಡು. ಇದು ಯೂಸ್ ಮಾಡೋದ್ರಿಂದ ಒಂದು ಮನೆ ವಾತಾವರಣ ಹಾಳಾಗುತ್ತೆ, ನಮಗೆ ಸ್ಲೋ ಪಾಯ್ಸನ್ ಆಗಿ ಅದು ಭಾಳ ಕೆಟ್ಟ ಪರಿಣಾಮ ಬೀರುತ್ತೆ. ಸುಮಾರು ಜನ ಅದ್ರ ಬಗ್ಗೆ ಆ ಕೆಟ್ಟ ಪರಿಣಾಮ ಅನುಭವಿಸಿದ್ದಾರೆ. ಅದರಿಂದ ಪ್ರತಿಯೊಬ್ಬರು ಕೇಳ್ಕೊಳ್ಳೋದು, ನೀವು ಆದಷ್ಟು ಈ ಗೋಮಯ ಉತ್ಪನ್ನಗಳನ್ನು ಖರೀದಿ ಮಾಡಿದಾಗ ಒಂದು ಹಸುಗಳನ್ನು, ಅಂದರೆ ನಮ್ಮ ಗೋಮಾತೆಗಳನ್ನು ಸಾಕೋರಿಗೂ ಅನುಕೂಲ ಆಗುತ್ತೆ, ಅದರಿಂದ ಸುಮಾರು ಉದ್ಯೋಗ ಸೃಷ್ಟಿಯಾಗುತ್ತೆ. ಮತ್ತು ಯಾರು ಬಳಸ್ತಾರಲ್ಲ ಅವ್ರಿಗೂ ಅಂದರೆ ಉತ್ಪನ್ನಗಳನ್ನು ಅನುಕೂಲ ಜಾಸ್ತಿ ಇದೆ. ಮತ್ತು ನೀವು ಡೈರೆಕ್ಟಾಗಿ ಒಂದು ಗೋಮಾತೆಯನ್ನು ಸಾಕೋದಕ್ಕೆ ಸಹಾಯ ಮಾಡ್ದಂಗೆ ಆಗುತ್ತೆ. ಅದಕ್ಕೊಂದು ಕೆಲವು ಉದಾಹರಣೆ ಕೊಡಬೇಕಂದ್ರೆ, ಈ ನಮ್ಮ ಗೋಶಾಲೆಯಲ್ಲಿ ದಿನ ಅಂದರೆ ತಿಂಗಳಿಗೆ ಒಂದು ಗೋಮಾತೆ ಸಾಕೋದಕ್ಕೆ ಬರೀ ಮೇವಿನ ಖರ್ಚು ಒಂದು 3,000 ರೂಪಾಯಿ ಬರುತ್ತೆ. ದೊಡ್ಡ ಹಸುಗಳು ಅಂದರೆ ಈಗ ಗಿರ್ರು, ಕಾಂಕ್ರೀಜ್ ಆ ಥರ ಹಸುಗಳಿಗೆ. ಅದೇ ಚಿಕ್ಕ ಹಸುಗಳು, ಈ ಮಲೆನಾಡು ಗಿಡ್ಡ ಆ ಥರ ಹಸುಗಳು ಸಾಕೋದಕ್ಕೆ ತಿಂಗಳಿಗೆ 1,500 ರೂಪಾಯಿ ಖರ್ಚು ಬರುತ್ತೆ. ಅಂದರೆ ದೊಡ್ಡ ಹಸುಗಳಿಗೆ 3,000 ರೂಪಾಯಿ, ಚಿಕ್ಕ ಹಸುಗಳಿಗೆ 1,500 ರೂಪಾಯಿ. ಇದು ಬಂದ್ಬಿಟ್ಟು ಬರೀ ಮೇವಿನ ಖರ್ಚು. ಬೇರೆ ನಾನು ಅಂದರೆ ನೋಡ್ಕೊಳ್ಳೋರ ಖರ್ಚು ಮತ್ತು ಎಲೆಕ್ಟ್ರಿಸಿಟಿ, ನೀರಿನ ಖರ್ಚು ಅದೆಲ್ಲ ಲೆಕ್ಕ ಹಾಕಿಲ್ಲ. ಬರೀ ಅದು ಸಾಕೋದಕ್ಕೆ ಬೇಕಾದ ಮೇವಿನ ಖರ್ಚು. ಅಂದರೆ ಈಗ ನೀವೊಬ್ಬರು ಈ ಧೂಪಬತ್ತಿ ನಾನು 150 ರೂಪಾಯಿಗೆ ಮಾರುಕಟ್ಟೆಯಲ್ಲಿ ಮಾರ್ತಾಯಿದ್ದೀನಿ, ಇದರ ಬೆಲೆ. ಈ ಒಂದು ಧೂಪಬತ್ತಿ ಒಂದು 20 ಜನ ಖರೀದಿ ಮಾಡಿದ್ರೆ ಅದೇ 3,000 ರೂಪಾಯಿ ಆಗುತ್ತೆ. 20 ಧೂಪಬತ್ತಿ ಖರೀದಿ ಮಾಡಿದಾಗ ಈ 20 ಜನ ಖರೀದಿ ಮಾಡೋದ್ರಿಂದ ನಾವು ಒಂದು ಮಲೆನಾಡು ಗಿಡ್ಡನ ಸಾಕ್ದಂಗೆ ಆಗುತ್ತೆ. ಮತ್ತು ಅದರಿಂದ ನಾವು ಇಲ್ಲಿ ಉದ್ಯೋಗನೂ ಕೊಟ್ಟಂಗೆ ಆಗುತ್ತೆ. ಅಂದರೆ ಒಂದು ಹಸು ಸಾಕೋದಕ್ಕೆ 3,000 ರೂಪಾಯಿ ಏನು ಬೇಕಾಗುತ್ತೆ, ದೊಡ್ಡ ಹಸುಗಳು ಮತ್ತು ಚಿಕ್ಕ ಹಸುಗಳು 1,500 ರೂಪಾಯಿ ಬೇಕಾಗುತ್ತೆ. ನಾವು ಯಾರಿಗೂ ದುಡ್ಡಿನ ಸಹಾಯ ಮಾಡಿ ಅಂತ ಕೇಳ್ತಾ ಇಲ್ಲ. ಅದ್ರ ಬದಲಾಗಿ ನೀವು ಏನು ಕೆಮಿಕಲ್ ಬೇಸ್ಡು ಧೂಪಬತ್ತಿ ಅಂತೆ, ಊದುಗಡ್ಡಿ ಇರ್ಬೋದು, ಸೋಪು, ಟೂತ್ಪೇಸ್ಟು ಅವನ್ನ ಬಳಸ್ತಾ ಇದ್ರಲ್ಲ, ಅದನ್ನು ನಿಲ್ಲಿಸಿ ನಮ್ಮ ಗೋಮಯ ಮತ್ತು ಗೋಮೂತ್ರದಿಂದ ತಯಾರು ಪಡುವ ಉತ್ಪನ್ನಗಳು ತಯಾರು ಮಾಡೋದ್ರಿಂದ ನಾವು ಯಾವುದೇ ಯಾರಿಗೂ ಡಿಪೆಂಡ್ ಆಗದಾಗೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಯಾರ್ದು ಸಹಾಯ ಇಲ್ದಂಗೆ ನಾವು ಗೋಮಾತೆಯ ಸೇವೆ ಮಾಡ್ಬೋದು. ಅದೇ ಗೋಶಾಲೆಗಳಿರ್ಬೋದು, ನಾವು ರೈತರುಗಳಿರ್ಬೋದು. ಮತ್ತು ಇದರಿಂದ ಸುಮಾರು ಜನಕ್ಕೆ ಉದ್ಯೋಗನೂ ಸೃಷ್ಟಿಯಾಗುತ್ತೆ.
ಮತ್ತು ಇದು ನೀವು ಬಳಸೋದ್ರಿಂದ ಒಂದು ಆತ್ಮನಿರ್ಭರ ಭಾರತದ ನಿರ್ಮಾಣ ಆಗೋಕ್ಕೂ ಸಾಧ್ಯವಾಗುತ್ತೆ. ಮತ್ತು ನಿಮ್ಮ ಆರೋಗ್ಯದ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಬೀರೋದಿಲ್ಲ. ಇದೊಂದು ಮನವಿಯೊಂದಿಗೆ ನಾನು ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ಜೈ ಶ್ರೀಕೃಷ್ಣ, ಜೈ ಗೋಮಾತೆ, ಜೈ ಶ್ರೀರಾಮ್.